ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂತ ಹೇಳಾಡು ಹೆಂಗದೆ. ನೀನ್ ಕೈ ಇಡ್ತಿರೋದು ಲಕ್ಕಿ ತಲೆಗೆ, ಅದು ನೀನ್ ಲಕ್ ಅನ್ಕೋ. ಏನು ಹೆಚ್ಚು ಕಮ್ಮಿ ಆಗ್ದ್ರಿ ಬ್ರೋ ಎಕ್ಸಾಮ್ ಅಲ್ಲಿ ಯಾವತ್ತಾದ್ರೂ ಹುಡುಗಿರ ಹತ್ರ ನೋಡ್ಕೊಂಡ್ ಬರ್ತಿದ್ದೀರಾ? ಬ್ರೋ ಫೇಲ್ ಆದ್ರೂ ಪರವಾಗಿಲ್ಲ, ಹುಡುಗಿರ ಹತ್ರ ಮಾತ್ರ ನೋಡ್ಕೊಂಡ್ ಬರೆಯಲ್ಲ. ರಾಹುಲ್ ಗಾಂಧಿ ಕಿ ಬಂಧುಗಳೇ, ವೇದಿಕೆಯಲ್ಲಿ ಬರ ಮಗ ಒಳ್ಳೆ ಶಂಡ ಇದ್ದಂಗಿದೆಯಲ್ಲ. ನಾನು ಎಂತ ಯೋಚನೆ ಮಾಡ್ತೀನಿ ಗೊತ್ತುಂಟ, ಈ ಸೀಸನ್ ಅಲ್ಲಿ ಗಿಲ್ಲಿ ಇರ್ಲಿಲ್ಲ ಅಂದ್ರೆ ನೀವು ಮತ್ತೆ ಗಿಲ್ಲಿ ಇರ್ಲಿಲ್ಲ ಅಂದ್ರೆ ರಕ್ಷಿತಾ ಇಸ್ ಇನ್ಕಂಪ್ಲೀಟ್. ನಿನ್ನ ಹೃದಯನ ಕದ್ದ ಹುಡುಗ ಯಾರು? ಬಸವರಾಜ್ ನನ್ನ ಹೃದಯನೂ ಕದ್ದ ಹುಡುಗ. ಅವನು ನನ್ನ ಡ್ರೀಮ್ ಬಾಯ್. ಐ ಲವ್ ಯು ಬಸವರಾಜ್. ಬಿಗ್ ಬಾಸ್ ನೋಡ್ತಾ ಇದ್ರಲ್ಲ, ನಿಮ್ಗೆ ಯಾರು ಗೆಲ್ಬೇಕು? ನಮ್ ಬಾಸ್ ನನ್ಗೆ ಯಾವತ್ತಿದ್ರು ಇವಾಗಲ್ಲ, ಯಾವತ್ತು ಎಷ್ಟು ನಮ್ ಬಾಸ್ ಗ್ರೇಟ್. ಹೋಗಿ ಕೂಡ ಈಗ ಬಿಗ್ ಬಾಸ್ ನಿಮ್ ಬಾಸ್ ಗೆಲ್ಬೇಕಾ? ನನ್ಗೆ ನಮ್ ಬಾಸ್ ಡಿ ಬಾಸ್ ಪಕ್ಕ ಕೂಗಿ ಈ ತರ ಎಣ್ಣೆ ಹೊಡಿತಾ ಇದೀವಲ್ಲ, ನಾವು ಉದ್ಧಾರ ಆಯ್ತೀವ. ಆ ನಮ್ಮ ಮಕ್ಕಳು ಜೈಲಲ್ಲಿ ಕರ್ಕೊಂಡೋಗಿ ಇಟ್ಕೊಂಡ್ರಲ್ಲ, ಎಂತ ಕಳ್ಳನ್ ಮಕ್ಕಳಲ್ಲಿ. ಅಪ್ಪ ಮೀಟರ್ ಬೇಕು, ಮೀಟರ್. ಪವನ್ ಹುಡುಗಿ ಸಿಗದಿದ್ದ ಕಾರಣ ಪಕ್ಕದ ಮನೆಯ ಮುದುಕಿಯನ್ನ ಓಡಿಸ್ಕೊಂಡು ಹೋಗಿದ್ದಾನೆ ಮತ್ತು ಮುದುಕಿ ಈಗ ಪ್ರೆಗ್ನೆಂಟ್ ಅಂತೆ. ನಿಮ್ ಡ್ರೀಮ್ ಬಾಯ್ ಯಾರು? ನನ್ನ ಡ್ರೀಮ್ ಬಾಯ್ ವೆಂಕಟೇಶ್. ಆದ್ರೆ ಅವನಿಗೆ ನಾನು ಇಷ್ಟವಿಲ್ಲ. ದಯವಿಟ್ಟು ವೆಂಕಟೇಶ್ ನನ್ನನ್ನ ಪ್ರೀತಿಸು. ಯಾರಿಗ್ ಬಸವರಾಜ್ ಇಷ್ಟ? ನನಗೆ ಬಸವರಾಜ್ ಬೇಕು. ಅವನು ನನ್ನ ಜೀವನ. ನಾನು ಅವನಿಗಾಗಿ ನನ್ನ ಪ್ರಾಣವನ್ನು ಕೊಡ್ತೀನಿ. ಲೋ, ನಿಮ್ ಫ್ರೆಂಡಿಗೆ ಏನೋ ಇರಕ್ ಮನೆ ಇಲ್ಲ ಅಂತಿದ್ದಲ್ಲ, ಸಿಕ್ತೇನೋ? ಮನೆ ಸಿಕ್ತು. ಅರೆ ಬಾಡಿಗೆ ಕಟ್ಟಕ್ ಕಾಸಿಲ್ವಂತವನ ಹತ್ರ. ಮತ್ತೆ ಇವಾಗ ಫುಟ್ಪಾತ್ ಅಲ್ಲೇ ಮಲ್ಕಂತವನೆ. ಯಾಕೆ ನಿಮ್ಮ ಮೇಲೆ ಇರ್ಸ್ಕೊಳ್ಳೋದು? ನಾನೇ ಫುಟ್ಪಾತ್ ಅಲ್ಲಿ ಮಲ್ಕಂತೀನಿ. ಇಬ್ರು ಯಾವ್ದಾರು ಒಂದ್ ಕೆಲ್ಸ ಹುಡ್ಕತ್ತಾನೆ. ಹಂಗ ಹಿಂಗೋ ಕಷ್ಟಪಟ್ಟು ಒಂದ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಫೈನಲಿ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತು. ಇನ್ನೇನೀಗ ಲಾಟ್ರಿ. ಆದ್ರೆ ಕೆಲ್ಸ ವರ್ಕ್ ಫ್ರಮ್ ಹೋಮ್. ಅದಕ್ಕೇನಂತೆ ಒಂದ್ ತಿಂಗಳು ಅಲ್ಲೇ ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡೋದು. ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡ್ತಿದ್ವಿ. ನೈಟ್ ಮಲಗಿರ್ಬೇಕಾದ್ರೆ ಯಾರೋ ಕಂಪ್ನಿಯಿಂದ ಕೊಟ್ಟು ಲ್ಯಾಪ್ಟಾಪ್ ತೆಂಕೊಂಡು ಹೋಗ್ಬಿಟ್ಟವ್ರೆ. ಆಮೇಲೆ ಇದೆಲ್ಲ ವಾಶು ಅಂತ ಕಷ್ಟಪಟ್ಟು ಸಾಲ ಮಾಡಿ ಒಂದ್ ರೂಮ್ ಮಾಡ್ದೆ. ಕಂಪ್ನಿಯವರು ಇನ್ನೇ ನೆಕ್ಸ್ಟ್ ವಾರಿಂದ ಇಲ್ಲೇ ಬಂದ್ ಕೆಲಸ ಮಾಡಿ ಅಂದ್ರು. ನಾನ್ ಸರಿ ಇನ್ಮೇಲೆ ಕಂಪ್ನಿಗೆ ಹೋಯ್ತೀನಿ ಅಂತ ಫಾರ್ಮಲ್ ಶರ್ಟ್ ಪ್ಯಾಂಟ್, ಶೂಸ್, ಬೆಲ್ಟ್, ಸಾಕ್ಸ್, ವಾಚ್ ಎಲ್ಲಾ ಸಾಲ ಮಾಡಿಸ್ಕೊಂಡೆ. ನೋಡಿದ್ರೆ ನಮ್ ಪಕ್ಕದ ಮೇಲೆ ಇದ್ದೊಂದ್ ದೊಡ್ಡ ಕಳ್ಳ ಅಂತೆ. ಅವ್ರ ಮೈನು ಸೇರ್ ನಮ್ಮ ಮೈಲೂ ಎಲ್ಲ ತೆಂಕೊಂಡು ಹೋಗ್ಬಿಟ್ಟ. ಮತ್ತೆ ಇವಾಗ ಅದೇ ಫುಟ್ಪಾತ್ ಮೇಲೆ ಬಟ್ಲಿರ್ಕೊಂಡ್ ಕುತ್ಕೊಂಡು ಹೋಗರ್ ಬರೋಲ್ಲ, 1 ರೂಪಾಯಿ ಹಾಕೊಡೋಯ್ತವ್ರೆ. ಅದಕ್ಕೆ